ನಮಸ್ತೆ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅರ್ಸನ್ ಬ್ಲಾಗ್ಸ್. ಸೊ ಫೈನಲಿ ವೀಕೆಂಡ್ ಮೋಡ್. ನಾವು ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ನಿಮ್ಗೆ ಆಲ್ರೆಡಿ ನಮ್ಮ ತಮ್ಮನೇನಲ್ಲಿ ಗೊತ್ತಾಗಿರುತ್ತೆ. ಸೊ ಅರುಣವರೆಲ್ಲ ಲಗೇಜನ್ನ ಎತ್ತಿಡ್ತಿದ್ದಾರೆ. ಪೂಜೆ ಕೂಡ ಆಯಿತು. ಯಾರು ಹೋಗ್ತಿದ್ದೀವಿ, ಎಲ್ಲಿ ಹೋಗ್ತಿದ್ವಿ, ಏನೇನು ಮಾಡ್ತಿದ್ವಿ, ಪ್ರತಿಯೊಂದು ಡೀಟೇಲ್ಸು ಈ ಬ್ಲಾಗಲ್ಲಿ ಕವರ್ ಆಗುತ್ತೆ. ಪ್ಲೀಸ್ ಫುಲ್ ವೀಡಿಯೋ ವಾಚ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಲೈಕ್, ಕಮೆಂಟ್, ಶೇರ್ ಎಲ್ಲನೂ ಮಾಡಿ, ಸಪೋರ್ಟ್ ಮಾಡಿ. ಲಾಟ್ಸ್ ಆಫ್ ಲವ್. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಟೈಮ್ ಆಗಿದೆ 2 o'clock ಶಾರ್ಪ್ ಟು 9 to 10. ಸೊ ಅರುಣ್ ಅವರು ಅಗೇನ್ ಬ್ಲ್ಯಾಕಲ್ಲಿ ಮಿಂಚ್ತಾ ಇದ್ದಾರೆ ಗೈಸ್. ಸೊ ಬನ್ನಿ ಹೋಗೋಣ, ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. ಫ್ರಾಗ್ರೆನ್ಸ್ ಚೆನ್ನಾಗಿದೆ, ಹೊಸದಾಗಿ ಆ್ಯಡ್ ಮಾಡಿದ್ದೀವಿ. ಏನದು ಇದು? ಏರ್ ಫ್ರೆಶ್ನರ್. ಸೊ ಗೈಸ್ ಹೊರಟಿದ್ದೀವಿ ಆಲ್ರೆಡಿ. ಸೊ ಅರುಣ್ ಅವರೇ, ಏನನ್ಸ್ತಿದೆ? ಎಂತ ಇಲ್ಲ, ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು ಟ್ರಿಪ್ಪಿಗೆ ಹೋಗಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಂದರೆ ಬೈಕಲ್ಲಿ ಅಲ್ಲಿ ಇಲ್ಲಿ ಹೋಗಿ ಬರ್ದಿದ್ದೀವಿ. ಬಟ್ ಹೀಗೆ ಫ್ರೆಂಡ್ಸ್ ಒಟ್ಟಿಗೆ ಗ್ರೂಪ್ ಜೊತೆ ಹೋಗ್ತಾ ಇರೋದು ಆಫ್ಟರ್ ಲಾಂಗ್ ಟೈಮ್. ಐ ಥಿಂಕ್ ಆಲ್ಮೋಸ್ಟ್ ಅ ಇಯರ್ ಅನಿಸ್ತಿದೆ ಗೈಸ್. ಲಾಸ್ಟ್ ಶಿರ್ಡಿಗೆ ಹೋಗಿದ್ವಿ ಜೊತೆ ಅಷ್ಟೇ. ಅದಾದಮೇಲೆ ಇಯರಲ್ಲಿ ಇದೆ ಫಸ್ಟ್ ಔಟಿಂಗ್ ಫ್ರೆಂಡ್ಸ್ ಜೊತೆ. ಸೊ ವಿ ಹ್ಯಾವ್ ಸ್ಟಾರ್ಟೆಡ್. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನಾನು ಇವ್ರಿಗೆ ಹೇಳ್ದೆ ನಿದ್ದೆ ಮಾಡಿ ಅಂತ. ಇವ್ರು ನಿದ್ದೆನೇ ಮಾಡಲ್ಲ. ನನಗೂ ಲಾಗೌಟ್ ಮಾಡಿ ನಾನು ಮಲ್ಕೊಳ್ಳೋ ಅಷ್ಟರಲ್ಲಿ 12:30 ಮಲಗಿಲ್ಲ ಗೈಸ್. 12:30 ಆಯಿತು. ಹಾಗೆ ಸ್ನಾನ ಮಾಡಿ ಹಂಗೆ ರೆಡಿ ಆಗಿ ಹಂಗೆ ಹೊರಟಿದ್ವಿ ಇವಾಗ 2 o'clockಗೆ. ಸೊ ಇವರು ನಿದ್ದೆ ಮಾಡಿಲ್ಲ, ನಾನು ನಿದ್ದೆ ಮಾಡಿಲ್ಲ. ಸೊ ಫುಲ್ ಎಕ್ಸೈಟೆಡ್. ನೋಡೋಣ, ಫುಲ್ ಮಜಾ ಮಾಡೋಣ, ಹೆಂಗಿರುತ್ತೆ ಎಲ್ಲನೂ. ಆದಷ್ಟು ತುಂಬ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬೆಟರ್ ಯು ವಾಚ್ ಫುಲ್ ವಿಡಿಯೋ, ಓಕೆ ಗೈಸ್. ನೋಡಿ, ನಮ್ಮ ಏರಿಯಾ ಕೊಡಗೆಹಳ್ಳಿ ಸಾಕಾರ ನಗರಲ್ಲಿ ಫುಲ್ ಜಾತ್ರೆ ಅಂತ. ಹೌದು, ಆ್ಯಕ್ಚುಲಿ ನನ್ನ ಆಫೀಸ್ ಮೆಟ್ ಒಬ್ರು ಹೇಳಿದ್ರು, ಕೊಲೀಗು. ನೋಡಿ, ಮಸ್ತಾಗಿ ಎಲ್ಲ ಲೈಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಸಖತ್ತಾಗಿ ಮಾಡಿದ್ದಾರೆ. ನಾವು ಯಾವಾಗೂ ಈ ಗಣೇಶನ ಒಂದು ರೌಂಡ್ ಹಾಕ್ಕೊಂಡೇ ಹೋಗೋದು. ಇಲ್ಲಿ ಎಲ್ಲೇ ಹೋಗ್ಬೇಕಿದ್ರು ಗಣೇಶ ಟೆಂಪಲ್ ಇದೆ. ಹಾಯ್ ಯೋಗೇಶ್, ಹಾಯ್ ಚಂದನಾ ಆ್ಯಂಡ್ ಹಾಯ್. ಸೊ ಮಾನ್ಸಿ, 5 people ಹೋಗ್ತಿದ್ದೀವಿ. ಹೋಗೋಣವಾ ಅಮ್ಮ? ಗೈಸ್ ತುಂಬ ನಾಯಿ ಇದೆ ಗೈಸ್ ಇವ್ರ ಮನೆ ಹತ್ರ, ನೋಡಿ. ಓಕೆ, ಲೆಟ್ಸ್ ಗೋ. ಸೊ ಗೈಸ್, ಟೈಮ್ ಆಗಿದೆ 4 o'clock in the morning. 4 o'clock in the morning, ಶಾರ್ಟ್ ಟೀ ಬ್ರೇಕ್. ಅವರಿಬ್ರು ಮಲ್ಕೊಂಬಿಟ್ಟಿದ್ದಾರೆ ಗೈಸ್. ಸೊ ನಾವು 3 ಜನ ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ನೋಡಿ, ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದೀರಿ ಇಬ್ರು. ರೈಟ್ ನಾವು ತುಮಕೂರು ಚಿತ್ರದುರ್ಗ ಹೈವೇಲಿದ್ದೀವಿ. ಇನ್ನು ಚಿತ್ರದುರ್ಗಗೆ 108 kilometers ಇದೆ. ಸೊ ಬನ್ನಿ ಟೀ ಕುಡಿಯೋಣ. ಇವರು ಎದ್ದು ಬಂದರು. ಅವಳಿಗೆ ಥಮ್ಸ್ ಅಪ್ ಬೇಕಂತೆ. ವಾಟ್ ಯು ಡ್ರಿಂಕ್? ಕೂಲ್ ಡ್ರಿಂಕ್ ನಿಮ್ಗೆ ಯಾಕೆ ಬೇಕದು ದಿಸ್ ಟೈಮ್? ವೈ ಟೈಮ್ ಆಗಿದೆ. ಎಷ್ಟು ಗಂಟೆ? 5:40ಗೆ ನಾವು ಹೊಸಪೇಟೆ ರೋಡಲ್ಲಿದ್ದೀವಿ. ಸಖತ್ತಾಗಿದೆ ವೆದರು. ಮಳೆ ಕೂಡ ಬರ್ತಾ ಇತ್ತು. ಅರುಣ್ ಅವ್ರೇನೋ ಫೋಟೋ ತೆಗಿಬೇಕಂತೆ ಕಾರ್ದು. ಇಲ್ಲಿ ನೋಡಿ ಎಷ್ಟು ವಿಂಡ್ ಮಿಲ್ಸ್ ಇದೆ. ಸಿಕ್ಕಾಪಟ್ಟೆ ವಿಂಡ್ ಮಿಲ್ಸ್ ಇದೆ ಹೊಸಪೇಟೆ ರೋಡಲ್ಲಿ ಗೈಸ್. ಒಂದು ಕಾಣ್ತಿಲ್ಲ ಈಗ ಎಕ್ಸಾಕ್ಟ್ಲಿ ಗೈಸ್. ನೋಡಿ, ಈಗ ಸ್ವಲ್ಪ ಬೆಳಕಾಗ್ತಾ ಇದೆ. ಯು ಏಬಲ್ ಟು ಸಿ ರೈಟ್? Guys, look at this. Oh my god, my favorite sunflower field ಗೆ ಬಂದಿದ್ದೀವಿ. ರೋಡಲ್ಲಿ ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ಸನ್ಫ್ಲವರ್ ಕಾಣಿಸ್ತು. ಬಟ್ ಇವಾಗ ಇಲ್ಲಿಂದ ಹೇಗೆ ದಾಟೋದು ಅಂತ ನನಗೆ ಗೊತ್ತಿಲ್ಲ. ಹೇಗೆ ದಾಟೋದು? ಇಲ್ಲ, ವಿಲ್ ಗೋ ಹಿಯರ್. ಅಮ್ಮ wow, so beautiful it is. Wow, sunflower. Oh my god, so pretty. Wow, ವೆರಿ ನೈಸ್. ಸಖತ್ತಾಗಿದೆ.
ಮೈ ಫೇವ್ರೆಟ್ ಫ್ಲವರ್ ಗೈಸ್. ಗೈಸ್ ಸಖತ್ತಾಗಿದೆ ಸನ್ಫ್ಲವರ್, ವೆರಿ ನೈಸ್ ನೋಡಿ, ಸೋ ಬ್ಯೂಟಿಫುಲ್. ಟನಲ್ ಒಳಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟನಲ್, ಆ್ಯಕ್ಚುಲಿ ನಮ್ಮ ಕಾರ್ ಹೋಗ್ತಿರೋದು ಫಸ್ಟ್ ಟೈಮ್ ತಾನೆ ಟನಲ್ ಒಳಗೆ. ವಾವ್, ಫುಲ್ಲು ಕತ್ಲಿರುತ್ತೆ ಅನ್ಸುತ್ತೆ ಗೈಸ್. ನೋಡೋಣ ಬನ್ನಿ. ಹೌದು ಆ್ಯಕ್ಚುಲಿ. ಓಹೋ ವಾವ್, ಕಿರ್ಚ್ರಿ ಎಲ್ಲ. ಯಾರು ಕಿರ್ಚ್ತಾನೆ ಇಲ್ಲ, ಲೂಸ್ಗಳು ಗೈಸ್ ಇವರೆಲ್ಲ. ಇಟ್ಸ್ ಅ ವೆರಿ ಶಾರ್ಟ್ ಟನಲ್. ಮುಂಬೈ ಹೈವೇ ಸಕ್ಕತ್ತು ಲಾಂಗ್ ಟರ್ನ್ ಸಿಗುತ್ತೆ. ವಾವ್, ವೆರಿ ನೈಸ್. ಗುಡ್ ಮಾರ್ನಿಂಗ್ ಫ್ರಮ್ ಹಂಪಿ. ನೀವು ಹೇಳಿ ಗುಡ್ ಮಾರ್ನಿಂಗ್. ಅರುಣ್ ಅವರು ಫುಲ್ಲು ನೈಟ್ ಎಲ್ಲ ಓಡಿಸಿದ್ದಾರೆ. ಐ ಥಿಂಕ್ ಫ್ರಮ್ ವಾಟ್ ಟೈಮ್ ಈ ಲೆಫ್ಟ್ 2 o'clock. 2 ಇಂದ ಆಲ್ಮೋಸ್ಟ್ ಈಗ 8 o'clock ಆಗ್ತಿದೆ. 8 o'clock ಆಗ್ತಿದೆ. ಇನ್ನು ಓಡಿಸ್ತಾನೆ ಇದ್ದಾರೆ ಪಾಪ. ನಮ್ಮ ಗರ್ಲ್ಸ್ ಆ್ಯಂಡ್ ಬಾಯ್ ನೋಡಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಡೆಸ್ಟಿನೇಷನ್ ಆಲ್ಮೋಸ್ಟ್ ರೀಚ್ ಆದ್ವಿ. ಅನದರ್ 22 minutesಲ್ಲಿ ನಮ್ಮ ರೆಸಾರ್ಟ್ನ ನಾವು ರೀಚ್ ಆಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ವೆದರು ಮತ್ತು ಕ್ಲೈಮೇಟು ಮತ್ತು ನಮ್ಮ ಊರು, ನಮ್ಮೂರಲ್ಲ ಹಂಪಿ ಊರು ಅಂದರೆ ಹಳ್ಳಿ ಹೇಗಿದೆ ನೋಡಿ. ಏನು ಬ್ಯೂಟಿಫುಲ್ ಆಗಿದೆ ಅಲ್ಲ. ಈ ಕಡೆ ನೋಡು ತೆಂಗಿನ ಮರ ಫುಲ್ಲು ಸಕ್ಕತ್ತಾಗಿದೆ. ವ್ಯೂ ಕ್ಯಾಮ್ರಾದಲ್ಲಿ ನೋಡು ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಬಿಸಿಲಿಲ್ಲ ಆ್ಯಸ್ ಆಫ್ ನೌ. ಇನ್ನು 8-10 ಆಗಿದೆ ಅಷ್ಟೇ ಈಗ ಟೈಮು. ಸೊ ವಿ ಟುಕ್ ಆಲ್ಮೋಸ್ಟ್ 5.5 hours ಅಷ್ಟೇ. 5.5 hours ಟು ರೀಚ್ ಹಂಪಿ. ನೀವಲ್ಲಿ ನೋಡ್ಬೋದು ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಗೈಸ್. ಸೊ ಬೇಗ ರೂಮ್ಗೆ ರೀಚ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಪಾಪ ಇವರು 1 hour ಮಲಗಲಿ. ನಾವೆಲ್ಲ ಬೇಗ ರೆಡಿ ಆಗ್ತೀವಿ. ಆಮೇಲೆ ನೋಡೋಣ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅಂತ. ಸೊ ಗೈಸ್ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಆ್ಯಂಡ್ ನಮ್ಮ ರೆಸಾರ್ಟ್ ಲುಕ್ಸ್ ಲೈಕ್ ದಿಸ್. ತುಂಬ ಚೆನ್ನಾಗಿದೆ ನಮ್ಮ ರೆಸಾರ್ಟು. ತುಂಬ ನೇಚರ್ ಮಧ್ಯದಲ್ಲಿದ್ದೀವಿ, ಹಳ್ಳಿ ಮಧ್ಯದಲ್ಲಿದ್ದೀವಿ. ಆ್ಯಂಡ್ ಈಗ ಹೋಗ್ತಿದ್ದೀವಿ ರಿಸೆಪ್ಷನ್ ಹತ್ರ. ಆಲ್ರೆಡಿ ಬ್ಯಾಂಗ್ಳೂರಿಂದ ಬುಕ್ ಮಾಡ್ಕೊಂಬಂದಿದ್ವಿ. ಅಡ್ವಾನ್ಸ್ ಎಲ್ಲ ಪೇ ಆಗಿದೆ. ಸೊ ಫುಲ್ ಚೆಕ್ ಇನ್ ಮಾಡಬೇಕು. ನೋಡಿ ಗಿಡಕ್ಕೆ ನೀರು ಹಾಕ್ತಿದ್ದಾರೆ, ಲಾನಿಗೆ ನೀರು ಹಾಕ್ತಿದ್ದಾರೆ. ಸಕ್ಕತ್ತಾಗಿದೆ, ಪೀಸ್ಫುಲ್ ಆಗಿದೆ, ಮಸ್ತ್ ರೆಸಾರ್ಟ್ ಬುಕ್ ಮಾಡಿದ್ದಾರೆ ಅರುಣ್ ಬಾಬು ಅವರು. ನೋಡೋಣ ಬನ್ನಿ ಹೇಗಿರುತ್ತೆ ಅಂತೆಲ್ಲ. ನಾವು ಆದಷ್ಟು ಬೇಗ ಇಲ್ಲಿ ರೆಡಿಯಾಗಿ ಹೊರಡಬೇಕು. ಯಾಕೆಂದರೆ ಇರೋದೇ ಇನ್ನು ಇವತ್ತು ನಾಳೆ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ ಕವರ್ ಮಾಡಬೇಕು. ಟೈಮ್ ಆಗಿದೆ 8:30 ಶಾರ್ಪ್ ರೀಚ್ ಆಗಿದ್ದೀವಿ. 8:30 ಅಂತ ಅಂದ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ 8:30 9 o'clock ರೀಚ್ ಆಗಿದ್ದೀವಿ. ಪ್ರಿಟಿ ಗುಡ್, ನಾಟ್ ಬ್ಯಾಡ್. ಲೆಟ್ಸ್ ಸೀ. ಬಾ ರೂಮ್ ಬುಕ್ ಮಾಡಿದಾಯಿತು. ಬನ್ನಿ ಹೋಗಿ ಲಗೇಜ್ ತೊಗೊಂಡು ಹೋಗಿ ರೆಸ್ಟ್ ಮಾಡೋಣ. ಬನ್ನಿ ಬೇಗ ಬನ್ನಿ. ಇವ್ರುಗಳು ಯು ಸ್ಲೆಪ್ಟ್? ಹಾಂ ಆಯಿತು ಬಾ. ಕನ್ನಡದಲ್ಲಿ ಏನಾದರೂ ಹೇಳು. ಏಯ್ ಮೆಂಟಲ್. ಸೊ ಗೈಸ್ ನೋಡಿ ಗೈಸ್, ನಮ್ದು ಹೆಂಗಿದೆ ರೆಸಾರ್ಟ್ ಅಲ್ಲ, ಹೋಮ್ ಸ್ಟೇ. ಈ ಹೋಮ್ ಸ್ಟೇ ಹೆಸರು ಬಂದರು ವಾಟರ್ಫಾಲ್ ಹೋಮ್ ಸ್ಟೇ ಇನ್ ಹಂಪಿ. ವಾಟರ್ಫಾಲ್ ಹೋಮ್ ಸ್ಟೇ. ಸೊ 2 ರೂಮ್ ಬುಕ್ ಮಾಡಿದ್ದೀವಿ. ಇದೊಂದು ಅದೊಂದು. ಅದು ಆಪೋಸಿಟ್ ಸ್ವಿಂಗ್ ಎಲ್ಲ ಇದೆ. ಇಷ್ಟೇನಾ? ಎ ಸಿನಾ?
ಓ ನಾಟ್ ಬ್ಯಾಡ್ ಯಾ. ಈ ಥರ ಇದೆ. ಓಕೆ ಪ್ರಿಟಿ ಗುಡ್. ಹಟ್ಟಲ್ಲಿರೋಂಥ ನಮ್ಮ ರೂಮು. ನಮ್ಮ ಪಲ್ಲಿ ಇದು ಅದೇ ಪಲ್ಲಿ ಒಳಗೋಯ್ತು. ಇಲ್ಲಮ್ಮ ಅಪ್ಪ ನಮ್ಗೆ ರೂಮು ಅದ್ರಲ್ಲಿ ಪಲ್ಲಿ ಸಾಯಿಸಿಲ್ಲ ಅವರು. ಯಾವುದು ನಮ್ಗೆ ರೂಮು ಹೋಗಿ ನೋಡು. ಅದನ್ನ ತೋರಿಸಿದಾಯ್ತಲ್ಲ ಸೇಮ್ ಇದೆಯಲ್ಲ ಇನ್ನೇನು. ಸೊ ಎರಡು ಸೇಮ್ ರೂಮ್. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಬೆಳಿಗ್ಗೆ 5:30ಗೆ ಓಪನ್ ಆಗುತ್ತೆ. ಹಂಗಂದ್ರೆ ಬೆಳಗ್ಗೆನೇ ಹೋಗ್ಬೋದು. ಸನ್ರೈಸ್ ವ್ಯೂ ಪಾಯಿಂಟ್. ಬ್ರೇಕ್ಫಾಸ್ಟ್ ಬಂದಿದೆ ಗೈಸ್. ಊಟ ಮಾಡಿ ಬೇಗ ಊಟ ಮಾಡಿ. ಆಲೂ ಪರಾಟ. 2000 years later. ಹಾಯ್. ಸೊ ಗೈಸ್ ಫೈನಲಿ ಎಲ್ಲರೂ ರೆಡಿ ಆದ್ವಿ. ಟೈಮ್ ಆಗಿದೆ 11:30. ಹಾಯ್ ಮಾಡಿ. ಇವ್ರನ್ನ ಇಬ್ಬರನ್ನ ರೆಡಿ ಮಾಡೋ ಅಷ್ಟರಲ್ಲಿ ಸೊ ಗೈಸ್ ನಾನು ಈ ಥರ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ತುಂಬ ಲೇಟ್ ಆಯಿತು ಬಿಕಾಸ್ ನಾವು ಬಂದಿದ್ದೆ 8:30 9 o'clock ಆಗಿತ್ತು. ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹಾಗೆ ರೆಸ್ಟ್ ಮಾಡಿ ದೆನ್ ಈಗ ನಾವು ಹೋಗ್ತಿದ್ದೀವಿ. ರೆಡಿಯಾಗಿ ಹೋಗ್ತಿದ್ದೀವಿ. ವಿರೂಪಾಕ್ಷ ಟೆಂಪಲ್ಗೆ ಹೋಗೋಣ ಅಂತ ಈಗ ಫಸ್ಟು. ಸೊ ಲೆಟ್ಸ್ ಗೋ. ಐ ಆಮ್ ಎಕ್ಸೈಟೆಡ್. ಚೆನ್ನಾಗಿ ರೆಡಿ ಆಗಿದ್ದೀನಾ? ಥ್ಯಾಂಕ್ ಯು. ಹಾಯ್ ಸರ್. ಬನ್ನಿ. ಇವರು ಕೀ ಲಾಕು ಅಂದ್ಕೊಂಡು ಇಟ್ ಹ್ಯಾಪನ್ಸ್ ಬಿಕಾಸ್ ಕೆಲವೊಂದು ಥಿಂಗ್ಸ್ ಮರ್ತೋಗ್ತೀವಿ. ಬಂದಿದ್ದ ಕಡೆ ತಗೊಳ್ಬೇಕಾಗುತ್ತೆ, ಹೋಗ್ಬೇಕಾಗುತ್ತೆ. ಸೊ ಇಟ್ಸ್ ಓಕೆ. ಸೊ ನೋಡಿದ್ರಲ್ಲ, ವಿ ಆರ್ ಹ್ಯಾವಿಂಗ್ ರಿಯಲಿ ಫನ್. ಈಗ ಸುತ್ತಮುತ್ತ ಟೆಂಪಲ್ಸು ಮತ್ತೆ ಕೆಲವೊಂದು ಹಿಸ್ಟಾರಿಕಲ್ ಪ್ಲೇಸಸ್ನ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಮ್ಯಾಕ್ಸಿಮಮ್ ಹಂಪಿಯಲ್ಲೇ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ಸು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇವಾಗ ಫಸ್ಟ್ ವಿರೂಪಾಕ್ಷ ಟೆಂಪಲ್ಗೆ ಹೋಗೋಣ. ಹಾಯ್, ಕಮ್ ಫಾಸ್ಟ್. ಹಾಯ್ ಮಾಡಿ. ಎಲ್ಲಿ? ಹೌದು. ಗೈಸ್ ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಅದೇ ಅಂಜನಾದ್ರಿ ಬೆಟ್ಟ. ನಾವು ನಾಳೆ ಹೋಗ್ತೀವಿ ದರ್ಶನ ಮಾಡೋದಕ್ಕೆ. ನೋಡಿ ಹೆಂಗಿದೆ ವ್ಯೂ ಇಲ್ಲಿಂದ, ಮಾತ್ರ ಸಖತ್ತಾಗಿದೆ. ಜೈ ಶ್ರೀರಾಮ್. ಜೈ ಬಜರಂಗ್ ಬಲಿ. ಸ್ಯಾಟರ್ಡೇ ಅಲ್ವಾ ಇವತ್ತು, ಸೊ ಹಾಗಾಗಿ ಹೆವಿ ರಶ್ ಇದೆಪ್ಪ. ನೋಡೋಣ, ನಾಳೆ ಹತ್ತೀವಿ ಬೆಳಗ್ಗೆ 5 ಗಂಟೆಗೆ. ಗೈಸ್ ಎಲ್ಲರೂ 5 ಗಂಟೆಗೆ ರೆಡಿ ಇರ್ಬೇಕು ಅಂತ ಹೇಳಿದೀನಿ. ನಾನ್ ರೆಡಿ ಇರ್ತೀನಿ ಗೈಸ್. ನೋಡಿ ಇಲ್ಲೇ ಹಿಂಗ್ ಮೇಲ್ ಹೋಗ್ಬೇಕು, ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಅದು ಬೆಟ್ಟ ಸ್ವಲ್ಪ ಆಂಜನೇಯ ತರನೇ ಇದೆ ನೋಡಿ ಮುಂದೆ ಇರೋದು. ಹಾ ಹಂಗೆ ಇದೆ ಸ್ವಲ್ಪ. ಅಲ್ಲಿ ನಿಲ್ಸ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಉಗ್ರ ಮುಖ ಆಂಜನೇಯ ಸ್ವಾಮಿದು ಸ್ವಲ್ಪ ನೋಡಿ. ಇವಾಗ ನೋಡಿ ಪರ್ಫೆಕ್ಟ್ ಆಗಿ ಹಂಗೆ ಅನ್ಸ್ತಿದೆ ನನ್ಗೆ. ಅದು ಭಕ್ತಿರೋರ್ಗೆ ಹಂಗೆ ಅನ್ಸುತ್ತೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಅನ್ಸುತ್ತೆ. ಸಾರಿ, ಸಿಕ್ಕಾಪಟ್ಟೆ ರಶ್ ಇದೆ ಅನ್ಸುತ್ತೆ. ಟ್ರಾಫಿಕ್ ಇದೆ ಅಂತ ಇದೀನಿ, ರಶ್ ಇದೆ. ಹಿಂಗೆ ಈ ಕಡೆ ಹೋಗ್ಬೇಕು. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಜನ ಇದ್ದಾರೆ ತುಂಬಾ ಕಡೆ. ಲೆಟ್ಸ್ ಸಿ. ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ವಿರೂಪಾಕ್ಷ ಟೆಂಪಲ್. ಜೊತೆಗೆ ಆರತಿ ಹಸ್ಬೆಂಡ್ ಕೂಡ ನಮ್ಮನ್ನ ಜಾಯ್ನ್ ಆದರು. ಈಗ ಬನ್ನಿ ಆರತಿನ ಮಾತಾಡ್ಸೋಣ. ಆರತಿ, ಸೇ ಹಾಯ್. ಹಾಯ್. ಫೈನಲಿ ನೌ ಇನ್ ದಿಸ್ ವ್ಲಾಗ್ ಯು ಸೇ ಹಾಯ್. So Harrier book are the
brothers who actually founded the empire. They were guided by a sage. They had to, start the empire near the river Hampe. That's why the name has been translated into Hampi right now. And those were the first dynasty, Sangama dynasty. Like it is a family actually. Post that comes Tuluva dynasty. So a king actually called Narasimha, he loses to a battle in Orissa with the Gajapati kings. After that, he falls sick and he is been overthrown by Tuluva dynasty. Tuluva people are Mangalore people, Tulu people. So initially it will be Veera Narasimha, who's the elder brother of Krishna Devaraya, who will ascend the throne. Later he will be fighting with the kings of, there's a king called Gangaraja near Mysore, near Talakaveri. They will be part of Vijayanagar Empire, but they'll be a rebel. So he tries to overthrow them, but he falls ill and then he passes away. Post that comes Krishna Devaraya. He is considered the greatest king, of the southern Indian history actually. So the 21 years is like the golden time for Hampi. So even the name Vijayanagara, it literally translates to city that never saw defeat. Vijaya means victory and Nagara is city. So that's why the name that has been coined Vijayanagara. And he falls in love with a dancer who dances in the temple actually. So but like they belong to, princely family, right? So he's not allowed to marry her. The minister who is called Timmarasu, he what he does is he makes a play. He shows as if she's been killed, and then he sends her away. Later, after some years, time passes and he marries to a queen from near Mysore again, near Kaveri River. She comes to see him, to see the couple actually, who the dancer, his past lover, Chinna Devi. So when that happens, he notices her and then tries to follow her. They run away, but he follows her and they get captured actually in a there's a lot of noise. So they get captured and he rescues them. But the surprising thing was that the first lady who he was married to, she also helps them. And they get married. That's why he has two queens. But he never has a son. Like the first one is a daughter, second one is also a daughter. He never gets a son, but he never asked for a son because I got everything. The kingdom is happy. We never lose a battle. People of the city are happy. So he never asked for a son. Actually, he thinks that it might irritate the gods and they might curse him, but he will be blessed with a son. That begins the downfall of the. Yeah, he'll be blessed with a son. He'll love him a lot because for a lot of time, around 15 to 20 years, he never has a son. But for a king, it's important to have a son so that the dynasty goes on. And then he falls in love with him so much that he puts his son above the kingdom. So till then, he'll be like everything for me is Samraja, Samraja, Samraja. So right now we are at Virupaksha temple. This is the Kuladevata of the entire kingdom actually. So post that, what happens is his minister, who's his Apaji, he calls him Apaji. That's the kind of bond they have. He advises, you should not ascend your son to the throne, but he has a son-in-law called Aliya Ramaraya. So who will be the in-charge minister when the empire actually falls in the Battle of Talikota. It's a long story, but I think this is enough for now. ಸೊ ಗೈಸ್ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ವಿರೂಪಾಕ್ಷ ಟೆಂಪಲ್ ಗೋಪುರ ನಮಗೆ ಉಲ್ಟಾ ರಿಫ್ಲೆಕ್ಷನಲ್ಲಿ ಕಾಣಿಸುತ್ತೆ. ಸೊ ಮತ್ತು ಅದು ಕಲರ್ ಕೂಡ ಗೋಲ್ಡ್ ಕಲರಾಗಿ ಚೇಂಜ್ ಆಗುತ್ತೆ. ಡ್ಯೂ ಟು ಡಾರ್ಕ್ನೆಸ್ ನಾವಿಲ್ಲೇನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಗೈಸ್. ಇದು ಎಲ್ಲರೂ ಬರಲೇಬೇಕು. ವಿರೂಪಾಕ್ಷನ್ ಟೆಂಪಲ್ ಇಂದ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದೀವಿ. ಶಿವ ಇದೆ ಇಲ್ಲಿ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅದನ್ನ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಆಬ್ವಿಯಸ್ಲಿ. ಈಗ ನೋಡ್ಬೋದು ನೀವು, ಬ್ಯೂಟಿಫುಲ್ ಆಗಿದೆ ಇಲ್ಲಿಂದ ಒಂದು ವ್ಯೂ. ಸೊ ತುಂಬಾ ಹಿಸ್ಟ್ರಿ ಇದೆ ಗೈಸ್ ಇದ್ರ ಬಗ್ಗೆ, ಆಲ್ರೆಡಿ ನೋಡಿರ್ತೀರಾ ಅಲ್ವಾ. ಎಕ್ಸ್ಪ್ಲನೇಷನ್ ಒಂದ್ ಮಟ್ಟಕ್ಕೆ ಅಣ್ಣ ಹೇಳಿದ್ದಾರೆ. ಸೊ ಇಟ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್. ಅಂಡ್ ಈಗ ಇಲ್ಲೊಂದ್ ಸ್ವಲ್ಪ ಫೋಟೋ ತಗೊಂಡು ಹೋಗೋಣ ಬನ್ನಿ. ಅವಾಗಿತ್ತು, ಇವಾಗೆಲ್ಲ ಹೋಗಿದೆ. ಓಕೆ, ಇದೆಲ್ಲ ಫುಲ್ ಗಲೀಜಾಗಿತ್ತು, ಫಾರಿನರ್ಸ್ ಕ್ಲೀನ್ ಮಾಡಿ.
ಗೈಸ್, ಚಪ್ಲಿ ಸ್ಟ್ಯಾಂಡ್ ಹತ್ರ ಯಾರೋ 2 ಮ್ಯಾಗ್ನೆಟ್ ಬಿಟ್ಟು ಹೋಗಿದ್ರು, ಫ್ರಿಡ್ಜ್ ಮ್ಯಾಗ್ನೆಟ್ ಮತ್ತೆ ಪ್ರಸಾದ. ಅದನ್ನ ಯೋಗಿ ತಗೊಂಡ್ಬರ್ತೀನಿ ಅಂತ ಹೋದ್ರು, ಬಟ್ ಅವ್ರು ಯಾರೋ ಬೇರೆಯವ್ರು ತಗೊಂಡ್ರು ಅನ್ಸುತ್ತೆ. ಏನಾಯ್ತು? ಹುಡುಗ ಕೇಳ್ದ ನಮ್ದೇ ಅಂತ ಹೇಳಿದ್ರು. ಯಾವ ಹುಡುಗ? ಆ ಹುಡುಗ ಹೇಳ್ಬಿಟ್ಟು ಅವ್ರದೇನಾ? ಅಯ್ಯೋ, ಜಸ್ಟ್ ಮಿಸ್ ಆಗೋಯ್ತು. ಬನ್ನಿ, ನಾವೇ ದುಡ್ಡು ಕೊಟ್ಟು ತಗೊಳ್ಳೋಣ. ಅರುಣ್, ಏನ್ ಮಾಡ್ತಿದ್ದೀರಾ ಅಲ್ಲಿ ಕುತ್ಕೊಂಡು? ಎಷ್ಟೊಂದು ಅರುಣ್ಗಳಿದ್ದಾರೆ ಫ್ರೆಂಡ್ಸ್. ಸಂಗೀತಗೋಸ್ಕರ ವೇಟಿಂಗ್ ಅಲ್ಲಿ. ದಟ್ ಈಸ್ ಸಿಂಗಾಪುರ್ ಸಿಂಗ್ಲಿಕಾ. ಅಲ್ಲೂ ಎಷ್ಟೊಂದಿದೆ ನೋಡಿ. ಸಿಂಗಾಪುರ್ ಸಿಂಗ್ಲಿಕಾ ವೇರ್? ಅದೇ ತೋರಿಸ್ದೆ. ಮಾನು, ಸೊ ಗೈಸ್, ಹಿಂದೆ ನೋಡ್ತಿದ್ದೀರಾ ಅನ್ಸುತ್ತೆ. ಹೇಗ್ ಕಾಣಿಸ್ತಿದೆ ಟೆಂಪಲ್? ಸಖತ್ತಾಗಿದೆಯಲ್ಲ? ಹೌ ವಾಸ್ ಇಟ್? ಸಖತ್ತಾಗಿದೆ. ಸೇ ವೆರಿ ನೈಸ್. ಹಾ, ವೆರಿ ನೈಸ್. ಕನ್ನಡದಲ್ಲಿ ಹೇಳು. ಸಖತ್ತಾಗಿದೆ. ಸಖತ್ತಾಗಿದೆ. ಅಯ್ಯೋ ರಾಮ. ಡನ್. ಹಾ, ಸೊ ಬ್ಯೂಟಿಫುಲ್ ಟೆಂಪಲ್. ಈಗ ಸೌತೆಕಾಯಿ ತಿಂದ್ವಿ. ಶೆಕೆ, ಸಿಕ್ಕಾಬಡೆ ಶೆಕೆ ಇದೆ. ಬಿಸ್ಲಿಲ್ಲ, ಆದ್ರೂ ಹ್ಯೂಮಿಡ್ ಇದೆ. ತುಂಬಾ ಶೆಕೆ ಆಗ್ತಿದೆ. ಕಾರ್ಗೆ ಹೋಗ್ಬಿಟ್ಟು ಫಸ್ಟ್ AC ಹಾಕೊಳ್ಳೋಣ ಬನ್ನಿ. ಅಬ್ಬಬ್ಬಾ, ಏನು ಸುಂದರವಾಗಿದೆಯಲ್ಲ ನಮ್ಮ ಹಂಪಿ. ಸೊ ಗೈಸ್, ನಾವು ನೆಕ್ಸ್ಟ್ ರೀಚ್ ಆಗಿದ್ದೀವಿ ಶಿವ ಟೆಂಪಲ್ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಏನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ತಿಳ್ಕೊಳ್ಳೋದಕ್ಕೆ ವಾಚ್ ಪಾರ್ಟ್ 2.